ಇರಾನ್ ಇಸ್ರೇಲ್ನಲ್ಲಿ ಯುದ್ಧದಿಂದಾಗಿ ಈಗಾಗಲೇ ದೇಶದಲ್ಲಿ ಪೆಟ್ರೋಲಿಯಂ ಹಾಗೂ ಗ್ಯಾಸ್ನ ಅಭಾವ ಕೂಡ ಕಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಏನು ಸಾರ್ವಜನಿಕ ವಲಯದಲ್ಲಿ ಅಂದರೆ ಹೋಟೆಲ್ ಉದ್ಯಮ ಇರ್ಬೋದು ಅಥವಾ ಇತರ ಉದ್ಯಮಗಳಲ್ಲೂ ಕೂಡ ಗ್ಯಾಸ್ನ ಅಭಾವ ಕಾಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ದೇವಾಲಯಗಳು ಕೂಡ ಹೊರತಾಗಿಲ್ಲ ಅಂತ ಹೇಳ್ಬೋದು. ಏನು ಮೈಸೂರಿನ ಇತಿಹಾಸ ಪ್ರಸಿದ್ಧವಾಗಿರುವಂತಹ ಒಂಟಿಕೊಪ್ಪಲ್ ವೆಂಕಟೇಶ್ವರ ದೇವಾಲಯ ಏನಿದೆ, ಈ ಒಂದು ದೇವಾಲಯದಲ್ಲಿ ಕೂಡ ಪ್ರತಿನಿತ್ಯ ದೇವರಿಗೆ ಸಾಕಷ್ಟು ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡು ಬರಲಾಗ್ತಿತ್ತು. ಆದರೆ ಕಳೆದ 2-3 ದಿನಗಳಿಂದ ಗ್ಯಾಸ್ನ ಅಭಾವದಿಂದಾಗಿ ಪ್ರಸಾದವನ್ನು ಏನು ನಿಲ್ಲಿಸಲಾಗಿದೆ ಅಂತೇಳಿ, ಸಾರ್ವಜನಿಕರಿಗೆ ಪ್ರಸಾದವನ್ನು ಕೊಡುವಂತಹ ವಿನಿಯೋಗವನ್ನು ನಿಲ್ಲಿಸಲಾಗಿದೆ ಅಂತೇಳಿ ಅಧಿಕೃತ ಪ್ರಕಟಣೆಯನ್ನು ಮಾಡಿದ್ದಾರೆ. ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ಬೋದು, ಅನಿಲ ಗ್ಯಾಸ್ನ ಅಭಾವದಿಂದ ದೇವಸ್ಥಾನದಲ್ಲಿ ತಾತ್ಕಾಲಿಕವಾಗಿ ಪ್ರಸಾದದ ಸೇವೆಯನ್ನು ಅಥವಾ ಪ್ರಸಾದ ವಿನಿಯೋಗವನ್ನು ಕೂಡ ನಿಲ್ಲಿಸಲಾಗಿದೆ. ಯಾಕಂದರೆ ಪ್ರತಿ ವರ್ಷದ ಇಡೀ ಕೂಡ ಈ ಒಂದು ದೇವಾಲಯದಲ್ಲಿ ಅನೇಕ ಪೂಜೆ ಪುನಸ್ಕಾರಗಳಾಗ್ತವೆ, ಅಭಿಷೇಕಗಳಾಗ್ತವೆ. ಈ ಒಂದು ದೇವಾಲಯದಲ್ಲಿ ಭಕ್ತಾದಿಗಳು ಕೂಡ ವೆಂಕಟೇಶ್ವರನಿಗೆ ವಿವಿಧ ಭಕ್ಷ್ಯಗಳನ್ನು ನೈವೇದ್ಯದ ರೂಪದಲ್ಲಿ, ಸೇವೆಯ ರೂಪದಲ್ಲಿ ಕೊಡ್ತಾರೆ. ಹೀಗಾಗಿ ಪ್ರಸಾದ ವ್ಯವಸ್ಥೆ ಕೂಡ ಶನಿವಾರ ಇರ್ಬೋದು, ಶುಕ್ರವಾರ ಇರ್ಬೋದು, ಪ್ರತಿನಿತ್ಯವೂ ಕೂಡ ಮಧ್ಯಾಹ್ನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಇಲ್ಲಿನ ಪ್ರಸಾದವನ್ನು ಏನು ಭಕ್ತರು ಪಡೀತಾರೆ. ಆದರೆ ಈ ಗ್ಯಾಸ್ನ ಅಭಾವ ಕೂಡ ವೆಂಕಟೇಶ್ವರನ್ನು ಕೂಡ ಬಿಟ್ಟಿಲ್ಲ. ಹೀಗಾಗಿ ಈ ಒಂದು ಗ್ಯಾಸ್ನ ಅಭಾವದಿಂದ ಈ ಒಂದು ಏನು ಪ್ರಸಾದ ವ್ಯವಸ್ಥೆಯನ್ನು ಕೂಡ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ಏನು ವ್ಯವಸ್ಥೆ ಆದ ನಂತರ, ಅಂದರೆ ಗ್ಯಾಸ್ ವ್ಯವಸ್ಥೆ ಬಂದ ನಂತರ ಆಡಳಿತ ಮಂಡಳಿ ಈ ಒಂದು ಏನು ಪ್ರಸಾದ ವ್ಯವಸ್ಥೆಯನ್ನು ಪ್ರಾರಂಭ ಮಾಡ್ತೀವಿ ಅಂತೇಳಿ ಕೂಡ ಮೂಲಗಳು ತಿಳಿಸಿರ್ತಕ್ಕಂಥದ್ದು. ಹೀಗಾಗಿ ದೇಶದಲ್ಲೇ ಸಾಕಷ್ಟು ರೀತಿಯ ಸಮಸ್ಯೆ ಇದ್ದರೂ ಕೂಡ ಗ್ಯಾಸ್ನ ಸಮಸ್ಯೆ ಕೂಡ ವೆಂಕಟೇಶ್ವರನ್ನು ಕೂಡ ಅಥವಾ ದೇವರನ್ನು ಕೂಡ ಬಿಟ್ಟಿಲ್ಲ ಅಂತ ಅನ್ಬೋದು. ಹೀಗಾಗಿ ಸರ್ಕಾರ ಕೂಡ ಈಗಾಗಲೇ ಏನು ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸಾಕಷ್ಟು ಸರ್ವ ಪ್ರಯತ್ನವನ್ನು ಮಾಡ್ತಾ ಇದೆ. ಇನ್ನು 2-3 ದಿನಗಳಲ್ಲಿ ಈ ಸಮಸ್ಯೆ ಬಗೆಹರುತ್ತೆ ಅಂತ ಕೂಡ ಏನು ಭರವಸೆ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕೌಶಿಕ್ ಜೊತೆ ಯಶಸ್ ಮಾವತ್ತೂರು, ನಿಮ್ಮ ಧ್ವನಿ ನ್ಯೂಸ್.